ನಿಮ್ಮ ವೈಯಕ್ತಿಕ ಜೀವನನ ರೂಪಿಸುತ್ತೆ. ಅಟ್ ದ ಸೇಮ್ ಟೈಮ್ ನನ್ಗೂ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ನಾನು ಯಾಕಪ್ಪ ಎಲ್ರಿಗೂ ಪ್ರತಿನಿತ್ಯ ಕಷ್ಟಪಟ್ಟು ಹೇಳ್ತೀನಿ, ನನಗೂ ಒಂದು ಉದ್ದೇಶ ಇದೆ, ನನಗೂ ಇದರಲ್ಲಿ ಸೆಲ್ಫ್ಲೆಸ್ ನಂದು ಸ್ವಾರ್ಥ ಇದೆ. ಏನಪ್ಪಾ ಅಂದ್ರೆ ನಾನು ನಿಮ್ಮ ಮನಸ್ಸಿನ ಭಾವನೆಗಳು ಏನಿದೆ ಅಲ್ಲ, ಮನುಷ್ಯ ನೀವೆಲ್ಲ ಮಕ್ಳು ಇದೀರಲ್ಲ, ಮಕ್ಳ ಮೆಂಟಾಲಿಟಿ ಹೆಂಗಿರ್ತದೆ ಅಂದ್ರೆ, ದ ಮೂಮೆಂಟ್ ನೀವು ಸೈಲೆಂಟ್ ಆಗಿ ಕಣ್ ಮುಚ್ಚಿ ಕೂತಾಗ ಒಂದ್ ಕಡೆ ಇರಲ್ಲ, ಬ್ರೇನ್ ಓಡಾಡ್ತಾ ಇರ್ತದೆ ಅಲ್ಲಿ ಇಲ್ಲಿ ಅಲ್ಲಿ ಹೌದಿಲ್ಲ. ಕೂತಾಗ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ, ಹಾಸ್ಟೆಲ್ನಾಗ ಏನ್ ನಾಷ್ಟ ಮಾಡಿದ್ರೆ ಅಂತ ಯೋಚನೆ ಮಾಡ್ತದೆ, ಶಾಲೆಗೆ ಏನ್ ಮಾಡ್ತಾರೆ ಏನಿಲ್ಲ, ಬರೀ ಅದು ಇದು ಯೋಚನೆ ಮಾಡ್ತದೆ. ಸೊ ಇದು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದು, ಉಸಿರಾಟದೊಂದಿಗೆ ಜೋಡಿಸ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮ ಮನಸ್ಸು ಸ್ಥಿಮಿತ ಬರುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಹೆಚ್ಚಾಗುತ್ತೆ. ಯೋಗದಲ್ಲಿ ಸುಮಾರು ಇದೆ. ಸೊ ಮಕ್ಕಳಿಗೆ ಬೇರೆ ತರಾನೇ ಮಾಡಿಸ್ಬೋದು, ಯಾಕಂದ್ರೆ ಮಕ್ಕಳಿಗೆ ಇದರಲ್ಲಿ ಯೋಗಾಭ್ಯಾಸ ಕೆಲವೊಂದು ಆಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ ಪವರ್ ಫೋಕಸ್ ಜಾಸ್ತಿ ಆಗ್ತದೆ, ಮೆಮರಿ ಪವರ್ ಜಾಸ್ತಿ ಆಗುವಂತ ಅದನ್ನ ಹೇಳ್ಕೊಡ್ತೀನಿ ನಾನು. ಓಕೆ, ಮತ್ತೆ ಓದಿದ್ದನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡೋಣ. ಇವತ್ತು ಒಬ್ಬೊಬ್ಬರು ಒಂದೊಂದು ಇಂಟ್ರೊಡಕ್ಷನ್ ಮಾಡಿ. ಇಂಟ್ರೊಡಕ್ಷನ್ ಅಂದ್ರೆ ಏನ್ ಹೇಳ್ಬೇಕು? ಮೈ ನೇಮ್ ಇಸ್ ವಸಂತ್. ಕನ್ನಡದಲ್ಲಿ ಎಲ್ಲರೂ ಕನ್ನಡ ಮೀಡಿಯಂ ಅಲ್ವಾ? ನನ್ನ ಹೆಸರು ವಸಂತ್. ನಮ್ದು ಊರು ಹಿರಿಯಂದಿಗೋಳ. ನಾನು ಗದಗ SP ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯೋಗ ಇಸ್ ಮೈ ಪ್ಯಾಷನ್. ಈ ತರ ನಿಮ್ದು ಏನಾದ್ರು ಒಂದು ಗುರಿ ಇದೆಯಾ? ಗುರಿ ಬಗ್ಗೆ ಹೇಳಿ. ನನ್ನ ಹೆಸರು ವಸಂತ್, ನನ್ನ ಊರು ಹಿರಿಯಂದಿಗೋಳ, ನಾನು ಈ ಶಾಲೆಯಲ್ಲಿ ಕಲಿತಾ ಇದ್ದೀನಿ, ನಾನು ಮುಂದೆ ಜೀವನದಲ್ಲಿ ಇದಾಗಬೇಕು ಅಂತ. ಸೊ ನಾವೇನಾದ್ರೂ ಒಂದು ಗುರಿ ಇಟ್ಕೊಳ್ಬೇಕಲ್ವಾ ಓದ್ಬೇಕಂದ್ರೆ. ಓಕೆ, ಸೊ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿ. ನೀನು ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಪ್ರವೀಣ, 7ನೇ ತರಗತಿಯಲ್ಲಿ ಓದ್ತೇನೆ. ನನ್ನ ಶಾಲೆ ಮುನ್ಸಿಪಲ್ ಹೈಸ್ಕೂಲ್. ನನ್ನ ಗುರಿ ಪೊಲೀಸ್. ಪೊಲೀಸ್ ಯಾವುದು? IPS ಆಫೀಸರ್ ಆಗ್ತೀನಿ ಅಂತ ಹೇಳು. IPS ನನ್ನ ಹೆಸರು ಯಶವಂತ್, ನನ್ನ ಊರು ಹೊಸಪೇಟೆ, ನನ್ನ ಗುರಿ ಡಾಕ್ಟರ್ ಆಗ್ತೀಯಾ? ಯಾವ ಡಾಕ್ಟರ್ ಆಗ್ತೀಯಾ? ಡಾಕ್ಟರ್ ಅಲ್ಲಿ ತುಂಬಾ ಇರುತ್ತೆ, ಯಾವ ಡಾಕ್ಟರ್ ಆಗ್ಬೇಕಂತ ಯೋಚನೆ ಮಾಡು. ಓಕೆ, ಕೊಡು ನೆಕ್ಸ್ಟ್. ನನ್ನ ಹೆಸರು ಚೇತನ್, ನಾನು ಮುನ್ಸಿಪಲ್ ಸ್ಕೂಲಿಗೆ ಹೋಗ್ತೀನಿ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಮ್ಮದು ಊರು ಜಮಿಯನವರು. ನಾನು ಪೊಲೀಸ್ ಉನ್ನತ ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಹೇಳು. ಪೊಲೀಸ್ ಆಫೀಸರ್ ಆಗಿ. ನಾನು ಡಾಕ್ಟರ್ ಆಗ್ತೀನಿ. ಓಕೆ, ನನ್ನ ಹೆಸರು ವೆಂಕಟೇಶ್. ಯಾವ ತರಗತಿ? ಪೊಲೀಸ್ ಆಫೀಸರ್ ಆಗ್ತೀಯಾ? ಓಕೆ. ಹರಿ ಗುರು. ನನ್ನ ಹೆಸರು ಪೃಥ್ವಿರಾಜ್, ನಮ್ಮ ಊರು ಹೊಸಪೇಟೆ, ನಮ್ಮ ಶಾಲೆ ಮುನ್ಸಿಪಲ್ ಹೈಸ್ಕೂಲ್. ನಾನು ಇಂಜಿನಿಯರ್ ಆಗ್ತೀಯಾ? ವೆರಿ ಗುಡ್. ಯಾವ ಇಂಜಿನಿಯರ್ ಆಗ್ತೀಯಾ? ಯೋಚನೆ ಮಾಡೋದನ್ನ ಯಾವ ಇಂಜಿನಿಯರ್ ಆಗ್ಬೇಕು ಅಂತ. ಇಂಜಿನಿಯರ್ ಅಲ್ಲಿ ತುಂಬಾ ಬರುತ್ತೆ, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್, ಮತ್ತೆ ಏರೋನಾಟಿಕಲ್ ಇಂಜಿನಿಯರ್, ಫ್ಲೈಟ್ ಓಡಿಸೋರು, ಫ್ಲೈಟ್ ರಿಪೇರಿ ಮಾಡೋರು, ಹಡಗ ರಿಪೇರಿ ಮಾಡೋರು, ಬಹಳ ಜನ ಇದ್ದಾರೆ. ಇಂಜಿನಿಯರ್ ಅಲ್ಲಿ ಸಾವಿರಾರು ಹುದ್ದೆ ಇದೆ. ಯಾವ ಇಂಜಿನಿಯರ್ ಆಗ್ತೀಯಾ ಅಂತ ಯೋಚನೆ ಮಾಡು. ಓಕೆ. ಹರಿಯೋ. ನನ್ನ ಹೆಸರು ಮನೋಜ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಸೋರು ಆಗ್ಬೇಕಂತ. ಮಾಸ್ಟರ್ ಆಗ್ತೀಯಾ? ಓಕೆ, ವೆರಿ ಗುಡ್. ಒಳ್ಳೆ ಮಾಸ್ಟರ್ ಆಗ್ಬೇಕು. ಹರಿ ಓಂ. ನನ್ನ ಹೆಸರು ಗಣೇಶ್, ನಾನು ಹೋಗುತ್ತಿರುವ ಶಾಲೆ KH ಪಾಟೀಲ್ ಪ್ರೌಢಶಾಲೆ ಗದಗ್. ನಾನು ಆಗ್ಬೇಕಂತ ಇರೋದು ಆರ್ಮಿ. ವೆರಿ ಗುಡ್. ಎಷ್ಟನೇತ? ಇಲ್ಲೇ ಸ್ಕೂಲ್? ನಮ್ದು ಅದೇ ಸ್ಕೂಲ್. ಹರಿಯೋ. ನನ್ನ ಹೆಸರು ಧನುಷ್, ನಾನು ಮುನ್ಸಿಪಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಗುಂಡು ಪೊಲೀಸ್ ಆಗ್ತೀಯಾ? ವೆರಿ ಗುಡ್. ಕೂತ್ಕೋ. ನಾ ಯೋಗಾಸನ ಮಾಡಿದ್ರೆ ಬೆನ್ನು ಕತ್ತು ನೇರವಾಗಿ ಕುತ್ಕೋರಿ. ಹೆಂಗಾವತ್ತು ಗೊತ್ತಾ? ನೀವು ಹಿಂಗ್ ಮೂಮೆಂಟ್ ಹಿಂಗ್ ಕುತ್ಕೊಂಡ ತಕ್ಷಣ ನಮ್ ಮೂಳೆ ಇರ್ತದೆ, ಬೆನ್ನಲ್ಲಿ ಒಂದ್ ಮೂಳೆ ಇರ್ತದೆ. ನೀವು ಅದನ್ನ ಹೀಗ್ ಕುತ್ಕೊಂಡ್ರೆ ಸ್ಟ್ರೇಟ್ ಆಗಿರ್ತದೆ. ಯಾವತ್ತು ನಿಮಗೆ ಬೆನ್ನು ಕತ್ತು ನೋವು ಬರಲ್ಲ. ನೀವು ಪ್ರತಿನಿತ್ಯ ಆಕ್ಟಿವಿಟಿ ಮಾಡುವಾಗ ಇದೊಂದು ಅಬ್ಸರ್ವ್ ಮಾಡಿ, ಯಾವಾಗ್ಲೂ ಹಿಂಗ್ ಸ್ಟ್ರೇಟ್ ಆಗಿ ಕುತ್ಕೋಬೇಕು. ಸ್ಟ್ರೇಟ್ ಆಗಿ ಕುತ್ಕೊಳ್ಳೋದ್ರಿಂದ ನೀವು ಎಷ್ಟೇ ಹೊತ್ತು ಕುತ್ಕೊಂಡ್ರು, ಎಷ್ಟೇ ವಯಸ್ಸಾದ್ರೂ ನಿಮಗೆ ಬೆನ್ನು ಕತ್ತು ನೋವು ಬರಲ್ಲ. ಯಾಕಂದ್ರೆ ಬೆನ್ನು ಮೂಳೆ ಹೀಗಿರ್ತದೆ, ಕತ್ತು ಅದ್ರ ಮೇಲೆ ಅದು ಕೂಡ ಸ್ಟ್ರೇಟ್ ಆಗಿರ್ತದೆ. ನೀವು ಹಿಂಗ್ ಕುತ್ಕೊಂಡ್ಬಿಟ್ರೆ ಅದು ಒಳಗಡೆ ಬೆನ್ನು ಕೂಡ ಮೂಳೆ ಹಿಂಗಾಗಿರ್ತದೆ. ಹಿಂಗಾದಾಗ ಏನಾಗ್ತದೆ, ಅಲ್ಲಿ ಜಾಯಿಂಟ್ಸ್ ಇರ್ತದೆ, L1 L2 ಅಂತ. ಆ ಜಾಯಿಂಟ್ಗಳು ಬೆಂಡ್ ಆಗಿರ್ತಾವ ಒಳಗಡೆ. ಅದರಿಂದ ಬಾಳ ಸ್ವಲ್ಪ ಹೊತ್ತಾದ ತಕ್ಷಣ ಹಿಂಗಾದ ತಕ್ಷಣ ಈ ಭುಜ ನೋವು ಬರೋದು. ಎಷ್ಟು ಮಂದಿಗೆ ಸೊಂಟ ನೋವು ಎಲ್ಲ ಬಂದೈತಿ? ಸಣ್ಣ ವಯಸ್ಸಲ್ಲ, ನಿಮಗೆ ಬರಲ್ಲ, ವಯಸ್ಸಾದ್ಮೇಲೆ ಬರ್ತಾ ಹೋಗ್ತದೆ. ಅದಕ್ಕೆ ಇವಾಗಿಂದಾನೇ ನೀವು ಸ್ಟ್ರೇಟ್ ಆಗಿ ಕುತ್ಕೊಳ್ಳೋದು ರೂಢಿ ಮಾಡಿದ್ರೆ, ಇನ್ನೊಂದು ಉಸಿರಾಟ ಐತಲ್ಲ, ನೀವು ಉಸಿರು ತಗೊಂಡ ತಕ್ಷಣ सुकून मिला हम हैं अधूरे